ಹಲೋ ಎವ್ರಿವನ್. ನನ್ನ ಟೈಟಲ್ ನೋಡ್ಕೊಂಡು ನೀವು ಬಂದಿದ್ದೀರಿ. ಟೆಕ್ನಿಕಲ್ ಅನಲೈಸಿಸ್ ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಪಾರ್ಟ್ ಅದ. ಮತ್ತು ಇನ್ನೊಂದು, ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಆಯಿತು, ರಿಲೇಟಿವ್ಸ್ ಆಯಿತು, ಬೇಸಿಕ್ ಪಾರ್ಟ್ಲೇ ಹೋಗಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತು ಬರೀ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಒಳಗೆ ಮೋಸ್ಟ್ ಬೇಸಿಕ್ ಪಾರ್ಟ್ ಬಗ್ಗೆನೇ ಇವತ್ತು ನಿಮಗೆ ಹೇಳ್ತೀನಿ. ಮತ್ತು ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಮೇಲೆ ವಿಡಿಯೋ ಮಾಡ್ತೀನಿ. ಮತ್ತು ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಬಗ್ಗೆನೇ ಇವತ್ತು ಮಾತಾಡ್ತೀನಿ. ಅದು ಬಿಟ್ಟು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನೋ, ಮಾರ್ಕೆಟ್ ಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟ್ ಪಾರ್ಟ್ ಆಗ್ತದೆ ನಮ್ಮ ಟ್ರೇಡಿಂಗ್ ಒಳಗೆ. ಅದಕ್ಕೆ ಅದು ನೀವು ಯಾರ್ಯಾರು ನನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನೀವು ವಿಡಿಯೋ ನೋಡಿಲ್ಲ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಅದ, ಹೋಗಿ ನೋಡ್ಬೋದು. ಇಲ್ಲ ನಮ್ಮ ಪ್ರೊಫೈಲ್ ಚೆಕ್ ಮಾಡಿಕೊಂಡು ಅದು ನಮ್ಮ ಪ್ರೀವಿಯಸ್ ವಿಡಿಯೋ ನೀವು ನೋಡ್ಬೋದು. ಮತ್ತು ಇನ್ನೊಂದು, ಈಗ ಏನಪ್ಪ ಸಪೋರ್ಟ್ ಅಂದ್ರೆ ಏನು, ರೆಸ್ಟೆಂಟ್ ಏನಂದ್ರೆ ಏನು ಅಂತ ನೀವು ಕ್ವಶನ್ ಮಾಡ್ಕೋತಾ ಇರ್ಬೋದು. ಅದಕ್ಕೋಸ್ಕರ ಒಂದು ಚಾರ್ಟ್ BTCನೇ ತೊಗೊಳತ್ತೀನಿ ನಾನು ನಿಮಗೆ. ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಬರೀ ಬಿಟ್ಕಾಯಿನ್ ಬಗ್ಗೆ ಹೇಳತ್ತೀನಿ ಅಂತ ಅನ್ಕೋಬೇಡ್ರಿ. ಈ ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ನೀವು ಕ್ರಿಪ್ಟೋ ಕರೆನ್ಸಿ ಆಯಿತು, ಫಾರೆಕ್ಸ್ ಮಾರ್ಕೆಟ್ ಆಯಿತು, ನಮ್ಮ ಇಂಡಿಯನ್ FT ಮಾರ್ಕೆಟ್ ಆಯಿತು, ಯಾವುದೇ ಚಾರ್ಟ್ ಇರಲಿ, ಟ್ರೇಡಿಂಗ್ ವ್ಯೂ ನಾನು ಯಾವುದೇ ತೆಗೆದಿರ್ವಿ, ಈ ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ನೀವು ಯಾವ್ದು ಬಗ್ಗೆ ನೋಡ್ತಾ ಇರ್ತಿರಲ್ಲ, ಯಾವುದು ಅಸೆಟ್ ಬಗ್ಗೆ ನೋಡ್ತೀರಿ. ಫಾರ್ ಎಕ್ಸಾಂಪಲ್, ಈಗ ನಾ ಕ್ರಿಪ್ಟೋ ಕರೆನ್ಸಿ ತೆಗ್ದೀನಿ, BTC ಚಾರ್ಟ್. ಈ ಅಸೆಟ್ಟಿಂದು ಡಿಮ್ಯಾಂಡ್ ಎಲ್ಲದ, ಅದಕ್ಕೆ ಸಪೋರ್ಟ್ ಅಂತ ಅಂತೀವಿ. ಆ ಅಸೆಟ್ಟಿಂದ ಎಲ್ಲಿ ಸಪ್ಲೈ ಜಾಸ್ತಿ ಅದ, ಅದಕ್ಕೆ ನಾವು ರೆಸ್ಟೆಂಟ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಬರ್ರಿ, ಇದು BTC ಚಾರ್ಟ್ ತೆಗ್ದೀನಿ. ಈ ಚಾರ್ಟಲ್ಲಿ ಇದು ಏನದಲ್ಲ, 32,000 ಇಲ್ಲಿ ಸಪೋರ್ಟಾಗಿ ವರ್ಕ್ ಮಾಡ್ತಾ ಇದೆ ನೋಡ್ರಿ. 30,000 ಸಪೋರ್ಟಾಗಿ ವರ್ಕ್ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಡಿಮ್ಯಾಂಡ್ ಇತ್ತು. ಮತ್ತು ಸಪ್ಲೈ ಎಲ್ಲಿ ಜಾಸ್ತಿ ಇರ್ತದೆ, ಅದು ರೆಸ್ಟೆಂಟಾಗಿ ವರ್ಕ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಟಚ್ ನೋಡ್ಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ 64,000. ಇನ್ನು ವೀಕ್ಲಿ ಟೈಮ್ ಫ್ರೇಮ್ ತೊಗೊಂಡಿನ. ಆ್ಯಕ್ಚುಲಿ ನಿಮಗೆ ಜಲ್ದಿ ಅರ್ಥ ಆಗಲಿ, ಟೈಮ್ ಏನು ಫ್ರ್ಯಾಕ್ಟಲ್ ಅದ, ಇದೇ ಟೈಮಲ್ಲಿ ನೋಡಬೇಕು ಇದೆ ಅಂತ ಏನಿಲ್ಲ. ನೀವು ವೀಕ್ಲಿ, ಡೈಲಿ, 4 hours, 15 hours ನಿಮ್ಮ ಟ್ರೇಡ್ ಯಾವ ಥರ ತೊಗೋಬೇಕಂತೀರಿ ಅದ್ರ ಮೇಲೆ ಡಿಪೆಂಡ್ ಅದ. ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಬರ್ರಿ, ಇಲ್ಲಿ 64,000ಗೆ ರೆಸ್ಟೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ಸಪ್ಲೈ ಕುಂತು. ಇಲ್ಲಿ ಮಾರ್ಕೆಟ್ ಇಲ್ಲಿ ಹೋದ್ಮೇಲೆ ಮ್ಯಾಕ್ಸಿಮಮ್ ಸಪ್ಲೈ ಅಂದರೆ, ಇಲ್ಲಿ ಬಂದ ತಕ್ಷಣ ಪ್ರೈಸ್ ಏನಪ್ಪ ಅಂದ್ರೆ ಜಲ್ದಿ ಮ್ಯಾಗ ಹೋಗಲ್ಲ. ಯಾಕಂದರೆ ಇಲ್ಲಿ ಸಪ್ಲೈ ಜಾಸ್ತಿ ಅದ, ಅದಕ್ಕೆ ನಾವು ರೆಸ್ಟೆಂಟ್ ಅಂತ ತೊಗೋತೀವಿ. ಮತ್ತು ಇಲ್ಲಿಂದ ಡೌನ್ ಹೋಗಿದೆ, ಮತ್ತು ಇದೇ ಸಪೋರ್ಟಲ್ಲಿ ಇಲ್ಲಿ ನೋಡಿ, ಇಲ್ಲಿ 32,000 ಇದೇ ಸಪೋರ್ಟಾಗಿ ಮತ್ತೆ ವರ್ಕ್ ಮಾಡಿದೆ. ಪ್ರೀವಿಯಸ್ ಇದೇನಿದೆ ಅಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸಿ ನೋಡ್ರಿ, ಮೊದಲಿದು ಪ್ರೀವಿಯಸ್ದು ಈಗ ಇದೇ ಮತ್ತು ಇದೇ ಸಪೋರ್ಟಾಗಿ ವರ್ಕ್ ಮಾಡಿದೆ. ಈಗ ಇದೇ ಅಲ್ಲೇ ಬಂದ್ರೆ ಮತ್ತೆ ಸಪೋರ್ಟಾಗಿ ವರ್ಕ್ ಮಾಡ್ಯಾರ. ಮತ್ತು ಇಲ್ಲಿಂದ ಮಾರ್ಕೆಟಿಂಗ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದ್ರೆ, ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಬಲ್ ಬರೋದು ನಾವು ಸಪೋರ್ಟ್ ಅದಪ್ಪ ಇಲ್ಲಿಂದ ಲಾಂಗ್ ಮಾಡಮಿ, ರೆಸ್ಟೆಂಟ್ ಅದ ಇಲ್ಲಿಂದ ಶಾರ್ಟ್ ಮಾಡಮ್ ಅಂತ ಏನಿಲ್ಲ. ಅಲ್ಲಿ ಬಂದ ಮೇಲೆ ನಾವು ಪ್ರೈಸ್ ಆ್ಯಕ್ಷನ್ ನೋಡಬೇಕು. ಅದು ಪ್ರೈಸ್ ಆ್ಯಕ್ಷನ್ ಹೆಂಗೆ ವರ್ಕ್ ಮಾಡ್ತದೆ ಅದು ನೋಡ್ಕೊಂಡು ಆಮೇಲೆ ನಾವು ಲಾಂಗ ಶಾರ್ಟ ಮಾಡ್ಬೋದು. ಇನ್ನು ಬೇಸಿಕ್ ಅದಲ್ಲ, ಅದಕ್ಕೋಸ್ಕರ ನಿಮಗೆ ಸಪೋರ್ಟ್ ಅಂದ್ರೆ ಏನು, ರೆಸ್ಟೆಂಟ್ ಅಂದ್ರೆ ಏನು, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾ ಇಲ್ಲಿ ಬಂದೀನಿ. ಮತ್ತು ಇನ್ನೊಂದು, ಸಪೋರ್ಟ್ ರೆಸ್ಟೆಂಟ್ನ ಯಾವಾಗ ಭೀ ಏನಪ್ಪ ಅಂದ್ರೆ, ಹೈಯರ್ ಟೈಮ್ ಫ್ರೇಮ್ಲೇ ಲೋವರ್ ಟೈಮ್ ಫ್ರೇಮ್ ಬರ್ಬೇಕು. ಯಾಕಂದ್ರೆ ಹೈಯರ್ ಟೈಮ್ ಫ್ರೇಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಹೈಯರ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ರೆಸ್ಟೆಂಟ್ ಜಾಸ್ತಿ ವರ್ಕ್ ಆಗ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಈಗ ಮಂತ್ಲಿ ಬರ್ರಿ, ಈ ಮಂತ್ಲಿ ಬಂದಾಗ ಈ ಮಂತ್ಲಿ ಚಾರ್ಟ್ನಲ್ಲೇ ಅದೇ ಬರ್ತದೆ. ಈಗ ರೆಸ್ಟೆಂಟ್ ಮಂತ್ಲಿನಾಗೆ ಹಾಕೊಂಡೀನಿ. ಈಗ ಅದೇ ವೀಕ್ಲಿ ಬರ್ರಿ, ಈಗ ವೀಕ್ಲಿ ಚಾರ್ಟ್ ಒಳಗೆ ಈಗ ಬಂದಿಲ್ಲ ವೀಕ್ಲಿ ಚಾರ್ಟ್, ಅದೇ ಪಾರ್ಟ್ ಅಲ್ಲೇ ರೆಸ್ಟೆಂಟ್ ಆಗಿ. ಹೀಗೆ ಪ್ರೈಸ್ ಫ್ಯಾಕ್ಟರ್ ಅದ. ನೀವು ಯಾವುದೇ 15 minutes ನೋಡ್ರಿ, 30 minutes ನೋಡ್ರಿ, ಯಾವುದೇ ಚಾರ್ಟ್ ತಗೋರಿ, ಬಟ್ ಆ ಚಾರ್ಟ್ ಪ್ರಕಾರ ನೀವು ಏನಪ್ಪ ಅಂದ್ರೆ ಟ್ರೇಡ್ಸ್ ತೊಗೋಬೇಕಾಗ್ತದೆ. ನೀವು ವೀಕ್ಲಿ ತೊಗೊಂಡ್ರೆ ವೀಕ್ಲಿನಾಗ ನೋಡಬೇಕು, ಇಲ್ಲ ಸಪೋರ್ಟ್. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಪಾರ್ಟಪ್ಪ ಅಂತಂದ್ರೆ, ಒಂದು ವೇಳೆ ಈಗ ನಮ್ಮ ಸಪೋರ್ಟ್ ಅದ ಅಂತ ತಿಳ್ಕೊ, ಇಲ್ಲಿ ಮಿಡಲ್ ಒಂದು ಹಾಕಿದ್ನಲ್ಲ ನಾನು, ಸುಮ್ಮನೆ ಎಕ್ಸಾಂಪಲ್ ತೋರಿಸಿ. ಇದು ಏನಿತ್ತು, ಇಲ್ಲಿ ಬಂದಮೇಲೆ ಇದೇ ಸಪೋರ್ಟಾಗಿ ವರ್ಕ್ ಮಾಡಿದ್ದು. ಇಲ್ಲಿ ಬಂದ ತಕ್ಷಣ ಇಲ್ಲಿ ಸಪೋರ್ಟಾಗಿ ವರ್ಕ್ ಮಾಡಿಲ್ಲ. ಇದು ಚಾರ್ಟಲ್ಲಿ ನೋಡ್ರಿ, ಇಲ್ಲಿ ಬಂದ ತಕ್ಷಣ ಇಲ್ಲೇನು ಸಪೋರ್ಟ್ ಬ್ರೇಕ್ ಆಯ್ತು. ಇಲ್ಲಿ ಬಂದ ತಕ್ಷಣ ಏನಾಯ್ತು, ಇಲ್ಲಿ ಫಸ್ಟಿಗೆ ಇದು ಏನಾಗಿತ್ತಲ್ಲ, ಇಲ್ಲಿ ಸಪೋರ್ಟಾಗಿ ವರ್ಕ್ ಮಾಡಿದ್ದು, ಇಲ್ಲಿ ಬಂದು ಇಲ್ಲಿ ಸಪೋರ್ಟಾಗಿ, ಈ ನೆಕ್ಸ್ಟ್ ಟೈಮ್ ಅದು ಸಪೋರ್ಟಾಗಿ ವರ್ಕ್ ಮಾಡಲಿಲ್ಲ. ಇದು ಬ್ರೇಕ್ ಆಯ್ತು. ಈಗ ಇದೇ ಬಂದು ಮತ್ತೆ ಇದು ರೆಸ್ಟೆಂಟಾಗಿ ವರ್ಕ್ ಮಾಡಬೇಕಿತ್ತು. ಇದು ರೆಸ್ಟೆಂಟಾಗಿ ವರ್ಕ್ ಮಾಡಿಲ್ಲ, ಇದು ಮತ್ತೆ ಬ್ರೇಕ್ ಆಗಿ ಮತ್ತು ಇದೇ ಮತ್ತೆ ಸಪೋರ್ಟಾಗಿ ವರ್ಕ್ ಮಾಡೋದು. ಹಂಗೆ ಯಾವುದೇ ಸಪೋರ್ಟ್ ಆಗಲಿ ರೆಸ್ಟೆಂಟ್ ಆಗಲಿ, ಒಂದು ವೇಳೆ ಸಪೋರ್ಟ್ ಏನಾದರೂ ರೆಸ್ಟೆಂಟ್ ಏನಾದರೂ ಬ್ರೇಕ್ ಆಯ್ತಪ್ಪ ಅಂದ್ರೆ, ಬ್ರೇಕ್ ಆಗಿ ಮತ್ತೆ ಅದೇ ಪ್ಲೇಸಿಗೆ ಬಂತಂದ್ರೆ, ಅದು ಏನು ಮಾಡ್ತದೆ, ರೆಸ್ಟೆಂಟ್ ಹೋಗಿ ಸಪೋರ್ಟಾಗಿ ವರ್ಕ್ ಮಾಡ್ತದೆ. ಈಗ ಸಪೋರ್ಟ್ ಏನಾದರೂ ಬ್ರೇಕ್ ಡೌನ್ ಆಯ್ತಂದ್ರೆ ಮತ್ತೆ ರೆಸ್ಟೆಂಟಾಗಿ ಅದೇ
ಅದೇ ಸಪೋರ್ಟ್ ಏನಾಗ್ಬಿಡ್ತದೆ ರೆಸ್ಟೆಂಟಾಗಿ ವರ್ಕ್ ಮಾಡುತ್ತೆ. ಮತ್ತು ಸಪೋರ್ಟ್ನಾಗ 2-3 ನಿಮ್ಗೆ ಏನು ಹಾರಿಜೆಂಟಲ್ ಸಪೋರ್ಟ್ ತೋರಿಸಿದ್ದೀನಿ ಇದು ಟ್ರೆಂಡ್ ಲೈನಲ್ಲಿ ಸಪೋರ್ಟಾಗಿ ವರ್ಕ್ ಮಾಡ್ತವೆ. ಟ್ರೆಂಡ್ ಲೈನು ಕೆಲವೊಂದು ಟ್ರೆಂಡ್ ಲೈನು ಸಪೋರ್ಟಾಗಿ ವರ್ಕ್ ಮಾಡ್ತವೆ. ಇಲ್ಲಿ ವಿಡಿಯೋನಾಗ ನೋಡ್ರಿ, ಈ ಟ್ರೆಂಡ್ ಲೈನ್ ಇದೊಂದು ಟ್ರೆಂಡ್ ಲೈನ್, ಈ ಟ್ರೆಂಡ್ ಲೈನ್ ಇಲ್ಲಿ ನೋಡ್ರಿ, ಇಲ್ಲಿ ಬಂದ ತಕ್ಷಣ ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಮಾಡಿದೆ. ಈ ಟ್ರೆಂಡ್ ಲೈನ್ ಮೇಲೆ ಬಂದ ತಕ್ಷಣ ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಮಾಡಿ ಇದು ಬ್ರೇಕ್ ಡೌನ್ ಆಯ್ತಂದ್ರೆ ಮತ್ತು ಇದು ರೆಸ್ಟೆಂಟಾಗಿ ವರ್ಕ್ ಮಾಡ್ತವೆ. ಒಂದ್ಸಲಿ ಅದೇ ಸಪೋರ್ಟಾಗಿ ವರ್ಕ್ ಮಾಡುತ್ತೆ. ಅದಕ್ಕೆ ಇದು ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ನೀವು ಫುಲ್ಲಿ ತಿಳ್ಕೊಬೇಕಿತ್ತಂದ್ರೆ ಇದಕ್ಕೆ ಬೆಸ್ಟ್ ಮೆಥಡ್ ಏನಂದ್ರೆ ಪ್ರಾಕ್ಟೀಸ್. ನಾನು ಹೇಳೋದಲ್ಲ, ನಾನು ಬರೀ ವೀಕ್ಲಿ ಟೈಮ್ ಫ್ರೇಮಲ್ಲಿ ತೋರಿಸಿ ನಿಮಗೆ. ನೀವು ಡೈಲಿಯಲ್ಲಿ 4 ಅವರ್ಸಲ್ಲಿ 2 ಅವರ್ಸಲ್ಲಿ ಯಾವುದೇ ಚಾರ್ಟ್ ತೊಗೊರಿ. ಈಗ BTC ಅದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡಾಟ್ ನಿಮಗೆ ತೋರಿಸ್ತೀನಿ. ಡಾಟಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಭೀ ಸಪೋರ್ಟ್ ರೆಸ್ಟೆಂಟ್ನ ಹಾಕಿದೆ. ಈ 4 ಅವರ್ಸ್ ತೋರಿ. ಬಟ್ ನಾ ಏನಂತೀನಿ, ಹೈಯರ್ ಟೈಮ್ ಫ್ರೇಮ್ನಾಗ ಜಾಸ್ತಿ ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಭಾಳ ವರ್ಕ್ ಆಗ್ತದೆ ಮತ್ತು ಈಸಿ ಇರ್ತದೆ. ಇಲ್ಲಿ ಬರೀಗ ಇಲ್ಲಿ ಮೊದಲೇ ಹಾಕಿದ್ನ ಇಲ್ಲಿ ಹಾಕಿ ನೋಡ್ರಿ, ಇಲ್ಲಿ ಮೊದಲೇ ಸಪೋರ್ಟ್ ಹಾಕಿದ್ದು. ಈಗ ಅದೇ ಪಾಯಿಂಟಿಗೆ ಬಂದು ಮತ್ತು ಈಗ ಮಾರ್ಕೆಟ್, ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲೇ ಮಾರ್ಕೆಟ್ ಮತ್ತು ಸಪೋರ್ಟಾಗಿ ವರ್ಕ್ ಮಾಡ್ಲತ್ತು. ಅದಕ್ಕೆ ನೀವು ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಜಾಸ್ತಿ ತಿಳ್ಕೊಬೇಕಿತ್ತು, ಮಾಡಬೇಕಿತ್ತು ಅಂತಂದ್ರೆ ಇಲ್ಲೆಲ್ಲ ಹಾಕಿದ್ವಿ ನಾವು. ಇಲ್ಲಿ ಬಂದ ತಕ್ಷಣ ಇದು ರೆಸ್ಟೆಂಟಾಗಿ ವರ್ಕ್ ಮಾಡುತ್ತೆ. ಯಾಕಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಈಗ ಬ್ರೇಕ್ ಆಗಿ ಮತ್ತೆ ಈಗ ಅಪ್ ಹೊಂಟದಲ್ಲ ಮಾರ್ಕೆಟ್ ಸ್ಟ್ರಕ್ಚರ್. ಅದಕ್ಕೆ ನಿಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟ್ ಅದ. ಯಾರ್ಯಾರು ನೋಡಿಲ್ಲ ನಾನು ಪ್ರೀವಿಯಸ್ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಅದು ನೋಡ್ಕೊಂಡು ಈ ಸಪೋರ್ಟ್ ಆ್ಯಂಡ್ ರೆಸ್ಟೆಂಟ್ ಒಂದು ನೀವು ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿದ್ರಿ, ಪ್ರಾಕ್ಟೀಸ್ ಮಾಡಿದ್ರೆ 199% ನಿಮ್ಮ ಟ್ರೇಡಿಂಗ್ ಏನಿಲ್ಲ ಅಂದ್ರೆ 50% ಮುಗಿದು ಹೋಗ್ತು. ಅದಕ್ಕೆ ನೀವು ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡ್ರಿ ಜಾಸ್ತಿ. ನಾ ಹೇಳೋದಕ್ಕೆ ಜಾಸ್ತಿ ನೀವು ಅದು ಚಾಟ್ ಮೇಲೆ ಪ್ರಾಕ್ಟೀಸ್ ಮಾಡೋದು ನಿಮಗೆ ಗೊತ್ತಾಗ್ತದೆ. ಹಳೆ ಯಾವೇ ಚಾರ್ಟ್ ತೆಗೆದಕ್ಕೆ ಸಪೋರ್ಟ್ ರೆಸ್ಟೆಂಟ್ನ ಹೇಳ್ದಂಗೆ ಪೈಲೆ ವೀಕ್ಲಿಲಿ ಹಾಕೋದು ಬರ್ರಿ, ಮಂತ್ಲಿಲಿ ಹಾಕೋದು ಬರ್ರಿ, ಆಮೇಲೆ ಅದು ಸ್ಮಾಲರ್ ಟೈಮ್ ಫ್ರೇಮ್ನ ಹೋಗಿ ಚೆಕ್ ಮಾಡ್ಕೋದು ಬರ್ರಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಾ ಹೇಳಿದ್ದು. ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳೋದು. ಥ್ಯಾಂಕ್ ಯು ವೆರಿ ಮಚ್.